ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕ್ರೂಟಿನಿ ದಿವಸ, ಪರಿಶೀಲನೆ ದಿವಸ ನಾವು ಒಂದು ಅಬ್ಜೆಕ್ಷನ್ನ ರೈಸ್ ಮಾಡಿದ್ವಿ. ನಿಖಿಲ್ ಕೆ ಅವರ ಅರ್ಜಿ ಇದರಲ್ಲಿ ವಿಷಯದಲ್ಲಿ ಒಂದು ಅಬ್ಜೆಕ್ಷನ್ನ ರೈಸ್ ಮಾಡಿದ್ವಿ. ಈ ಸ್ಕ್ರೂಟಿನಿ ಸಂದರ್ಭದಲ್ಲಿ ಏನಾಗುತ್ತೆ, ರಿಟರ್ನಿಂಗ್ ಆಫೀಸರ್ ಅವರು ಕೇಳ್ತಾರೆ, ನಿಮ್ಗೇನಾದ್ರು ಒಬ್ಜೆಕ್ಷನ್ ಇದೆಯಾ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಒಬ್ಜೆಕ್ಷನ್ನ ರೈಸ್ ಮಾಡಿದ್ವಿ. ಏನು ಒಬ್ಜೆಕ್ಷನ್ ಅಂತ ಹೇಳಿದ್ರೆ, ಅವರು ವೆಬ್ಸೈಟಲ್ಲಾಗಲಿ ಅಥವಾ DC ಆಫೀಸರ್ ನೋಟಿಸ್ ಬೋರ್ಡಲ್ಲಾಗಲಿ ಫಾರ್ಮ್ 26 ಅಂತ ಬರುತ್ತೆ, ಅಫಿಡವಿಟ್, ಫಾರ್ಮ್ 26 ಅಫಿಡವಿಟ್ಟು, ಅದೊಂದು ಪ್ರಿಸ್ಕ್ರೈಬ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಆ ಫಾರ್ಮ್ಯಾಟಲ್ಲಿ ಇರಲಿಲ್ಲ. ಅದು ನೋಟಿಸ್ ಬೋರ್ಡ್ ಅವ್ರು ಹಾಕಿದ್ರು, ನಿಮ್ಮ ಮಾಧ್ಯಮದವ್ರಿಗೂ ಅದೆಲ್ಲ ತೊಗೊಂಡಿದ್ದಾರೆ, ವೆಬ್ಸೈಟು ಡೌನ್ಲೋಡ್ ಮಾಡಿದ್ದಾರೆ ಈ ವಿಷಯನ. ಇದನ್ನ ಸ್ಕ್ರೂಟಿನಿ ಟೈಮಲ್ಲಿ ನಾನು ಅಬ್ಜೆಕ್ಷನ್ ಮಾಡಿ RO ಅವರ ಗಮನಕ್ಕೆ ತಂದಾಗ ಏನಾಯಿತು, RO ಅವ್ರು ಹೇಳಿದ್ರು, ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ ಹೇಳಿದ್ರು. ಅದೇ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ನಾನು ಒಂದು ಲಿಖಿತ ರೂಪದಲ್ಲಿ ಅವ್ರಿಗೊಂದು ನಾನು ಅರ್ಜಿ ಬರ್ಕೊಡ್ತೀನಿ. ಅವ್ರ ಅರ್ಜಿಗೆ ಎಂಡಾರ್ಸ್ಮೆಂಟ್ ಮಾಡಿಕೊಡ್ತಾರೆ. ಸ್ಕ್ರೂಟಿನಿ ಸಂದರ್ಭದಲ್ಲಿ ನಂಗೆ ಎಂಡಾರ್ಸ್ಮೆಂಟ್ ಮಾಡಿಕೊಡ್ತಾರೆ ಅರ್ಜಿನ. ಇದಾದ ನಂತರ ಏನಾಗುತ್ತೆ, ಎಲ್ಲ ಕಾಪೀಸ್ ಒಂದು ಕೊಡ್ತೀನಿ ನಿಮಗೆ, ಕೆಲವೊಂದು ಕಾಪೀಸ್ ಕೊಡ್ತೀನಿ. ಇದೆಲ್ಲ ಇಲ್ಲ ಹ್ಯಾಂಡ್ ರಿಟರ್ನ್, ಯಾಕೆ ನಾನು ಅಲ್ಲೇ ಕೂತಿ ಕೈಲಿ ಬರ್ದು ಕೊಟ್ಟಿದ್ದು. RO ಮುಂದೆನೆ ಕೂತ್ಕೊಂಡು ನಾನು ಬರ್ದು ಕೊಟ್ಟಿದ್ದೀನಿ. ಅದು ಅಕ್ನಾಲಜ್ಮೆಂಟು ಮಾಡ್ಕೊಡ್ತಾರೆ ನಂಗೆ. ಅದೇ ಸಂದರ್ಭದಲ್ಲಿ ಅಕ್ನಾಲಜ್ಮೆಂಟ್ ಮಾಡ್ಕೊಡ್ತಾರೆ. ಈಗ ನಾನು ಈಗಾಗಲೇ ಹೇಳಿದ್ನಲ್ಲ, ಇವತ್ತು ನೀವೆಲ್ಲ ಈ ಲೈವ್ ಕವರೇಜ್ ಏನು ಮಾಡ್ತಿದ್ದೀರೋ, ಇವತ್ತೂ ಕೇಬಲ್ ಕಟ್ ಆಗಿದೆ ಅನ್ನೋ ಒಂದು ಮಾಹಿತಿ ನನಗೆ ಬರ್ತಾ ಇದೆ. ಇದನ್ನು ದಯವಿಟ್ಟು ನಾನು ಹೇಳ್ತಿದ್ದೀನಿ ಅಂತ ನೀವೇನೋ ಆಕ್ಸೆಪ್ಟ್ ಮಾಡೋದು ಬೇಕಾಗಿಲ್ಲ. ನೀವೇ ಬೇಕಾದರೆ ಎಂಕ್ವೈರಿ ಮಾಡಿ ಇದರ ನಿಜಾನ ಸುಳ್ಳ ಅಂತ ನೀವು ಮಾಧ್ಯಮದವರು ನೀವೇ ತಿಳ್ಕೊಬೋದು. ನಾನೊಂದು ಲಿಖಿತವಾಗಿ ಅರ್ಜಿ ಕೊಡ್ತೀನಿ. ನಿಖಿಲ್ ಕೆ ಅವರ ಅರ್ಜಿಯನ್ನು ಅಬ್ಜೆಕ್ಟ್ ಮಾಡಿ ತಿರಸ್ಕರಿಸಬೇಕು ಅಂತ ಅರ್ಜಿ ಕೊಡ್ತೀನಿ. ಅದಕ್ಕೆ ಅವರು ನನಗೆ ಅಕ್ನಾಲಜ್ಮೆಂಟ್ ಮಾಡಿಕೊಡ್ತಾರೆ. ಅದೇ ಟೇಬಲಲ್ಲಿ ಸ್ಕ್ರೂಟಿನಿ ಪ್ರಾಸೆಸ್ ಟೈಮಲ್ಲೇ ಕೊಡ್ತಾರೆ. ಇದಾದ ನಂತರ ನಾನು ಸಂಜೆ 5 ಗಂಟೆವರೆಗೂ ಅಲ್ಲೇ ಕಾಯ್ದೆ. ಏನು ನನಗೆ ರಿಪ್ಲೈ ಬರಲಿಲ್ಲ. ರಿಪ್ಲೈ ಬರ್ದಿರೋ ಕಾರಣ ನಾನು ಹೋಗ್ಬಿಟ್ಟು DC ಅವರಿಗೆ, ರಿಟರ್ನಿಂಗ್ ಆಫೀಸರ್ ಅವ್ರಿಗೆ ಕೇಳಿದೆ, ನಾನು ಈ ಥರ ನಿಮ್ಗೆ ಅರ್ಜಿ ಕೊಟ್ಟು ಅಬ್ಜೆಕ್ಷನ್ ಮಾಡಬೇಕು ಅಂತ TV ಮಾಧ್ಯಮಗಳು ಬರ್ತಾ ಇದೆ, ನೀವು ನೋಟಿಸ್ ಬೋರ್ಡ್ ಮೇಲೂ ನೀವೇನು ಇದು ಮಾಡ್ತಿಲ್ಲ, ಏನು ತೀರ್ಮಾನ ಮಾಡಿದ್ರ ಅಂತ ನಾನು ಕೇಳಿದೆ. ಆಗ ಹೇಳ್ತಾರೆ, ನಾನು ಇದನ್ನು ಆಗಲೇ ನಾನು ಅಪ್ರೂವ್ ಮಾಡಿಬಿಟ್ಟಿದ್ದೀನಿ ಅಂತ ಕೇಳಿದ್ರು. ನಾನು ಯಾವ ಬೇಸಿಸ್ ಮೇಲೆ ಅಪ್ರೂವ್ ಮಾಡಿದ್ರ? ನೀವು ಸ್ಕ್ರೂಟಿನಿ ಪ್ರಾಸೆಸ್ಗೆ ನಮ್ಮೆಲ್ಲ ಅಭ್ಯರ್ಥಿಗಳನ್ನ ಕರೆದಿರೋದು, ನೀವು ಖುದ್ದಾಗಿ ಏಕಾಏಕಿ ನೀವು ಅಪ್ರೂವ್ ಮಾಡೋದಿದ್ರೆ ನಮ್ಮನ್ನ ಕರೆಯೋ ಅವಶ್ಯಕತೆ ಇರಲಿಲ್ಲ. ಆ ದಿವಸ ನಮ್ಮನ್ನೆಲ್ಲ ಕರೆದಿರೋದು ಏನಕ್ಕೆ ಅಂದರೆ, ಒಂದು ಅಬ್ಜೆಕ್ಷನ್ ರೈಸ್ ಮಾಡಿ ಅಂತ ಕರೆದಿದ್ದೀರಾ. ನಾನು ಆನ್ ದಿ ಸ್ಪಾಟ್ ರೈಸ್ ಮಾಡೋದಕ್ಕೆ ನೀವು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದೀರಾ. ದಯವಿಟ್ಟು ಇದು ನನಗೆ ಲಿಖಿತ ರೂಪದಲ್ಲಿ ನನಗೆ ನೀವು ಹಿಂಬರಹ ಕೊಡಿ ಅಂತ ನಾನು ಕೇಳ್ಕೊಂಡೆ ಅವ್ರನ್ನ. ಆ ದಿವಸ ಕೇಳಿದ್ಮೇಲೆ ಆಯ್ತು ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ರಾತ್ರಿ 10:50 ನನಗೊಂದು ಹಿಂಬರಹ ಕೊಡ್ತಾರೆ. ರಾತ್ರಿ 10:50 ಆ ಹಿಂಬರದಲ್ಲಿ ಬರೀತಾರೆ, ನೀವು ಅಬ್ಜೆಕ್ಟ್ ಮಾಡಿ ಸರಿಯೇ, ನಾಮಪರೀಕ್ಷೆ ಅವಧಿಯಲ್ಲಿ ಹಾಜರಿದ್ದು ಶ್ರೀಕಿನಿಯವರ ಸಲ್ಲಿಸಿದ ನಮೂನೆ 26 ಕಾಲಂ 7ರ ಬಗ್ಗೆ ನೀವು ಯಾವುದೇ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಿರುವುದಿಲ್ಲ ಅಂತ ನನಗೊಂದು ಕೊಡ್ತಾರೆ. ಕೊಟ್ಟಿದ್ದೀವಿ, ಅವ್ರ ಆ ಥರ ಕೊಟ್ಟಿದ್ದಾರೆ, ಅವರೇ ಒಂದು ಕೊಟ್ಟಿದ್ದಾರೆ. ಇದನ್ನು ಒಂದು ಕಾಪಿ ನಿಮ್ಗೆ ಕೊಡ್ತೀನಿ. ಅಂದ್ರೆ ಕೊಟ್ಟಿರೋ ಅಬ್ಜೆಕ್ಷನ್ ಕೊಡ್ಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ನಾನು ಅದು ಕೊಡ್ತೀನಿ, ಅದನ್ನು ಹೇಳಿದ್ದೀನಿ. ನನ್ನ ಅಪ್ಲಿಕೇಶನ್ ಅಲ್ಲಿ ನಾನು ಅವ್ರಿಗೆ ಅರ್ಜಿ ಬರ್ಕೊಟ್ಟಲ್ಲ, ಆನ್ ದಿ ಸ್ಪಾಟ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಬರ್ದಿದ್ದೀನಿ. ವಿತ್ ರಿಗಾರ್ಡ್ ಟು ನಾಮಿನೇಷನ್ ಆಫ್ ನಿಖಿಲ್ ಕೆ, ಐ ಹ್ಯಾವ್ ದ ಫಾಲೋವಿಂಗ್ ಅಬ್ಜೆಕ್ಷನ್ಸ್ ಅಬೌಟ್ ದಿ declaration made in the affidavit white form number 26. The candidate has not declared the assets and liabilities of his HUF. As per clause 7 of part A of form 26, the candidate has to disclose movable and immovable assets of himself, his spouse, his HUF and his dependents, whereas it is observed that there is no column HUF while declaring his assets. Therefore, it is presumed that he has not declared the state. To kindly reject the application as the affidavit is not true and correct ಅಂತ ನಾನು ಬರೆದು ಕೊಟ್ಟಿದ್ದೀನಿ ಅವತ್ತು. ಅದಕ್ಕೆ ಹಿಂಬರಹ ನಂಗೆ ಕೊಡ್ತಾರೆ, ನೀವು ಅಬ್ಜೆಕ್ಷನ್ನೇ ಸಲ್ಲಿಸಿಲ್ಲ ಅಂತ ಒಂದು ಹಿಂಬರಹ ಕೊಡ್ತಾರೆ ನನಗೆ ರಾತ್ರಿ 10:50. ಹಿಂಬರಹ ಏನು ಬರೀತಾರೆ ಅಂದರೆ, ಶ್ರೀ ಮದನ್ ಕುಮಾರ್, ಚುನಾವಣಾ ಏಜೆಂಟ್ ಮಂಡ್ಯ ಆದ ನೀವು ನಿಖಿಲ್ ಕೆ ರವರ
ನಾಮಪತ್ರ ಜೊತೆ ಸಲ್ಲಿಸಿರುವ ನಮೂನೆ 26 ಕಾಲಂ 7ರಲ್ಲಿ ಹಿಂದೂ ಅವಿಭಕ್ತ ಕುಟುಂಬದ ವಿವರಗಳು ನಮೂದಿಸಿಲ್ಲವಾದ್ದರಿಂದ ಸದರಿಯವರ ನಾಮಪತ್ರ ತಿರಸ್ಕರಿಸಲು ಕೋರಿ ಸಲ್ಲಿಸಿರುವ ಮನವಿಯನ್ನು ಪರಿಶೀಲಿಸಲಾಗಿದೆ. ದಿನಾಂಕ 27/3/2019 ಬೆಳಿಗ್ಗೆ 11 ಗಂಟೆಗೆ ನಾಮಪತ್ರ ಪರಿಶೀಲನೆ ಅವಧಿಯಲ್ಲಿ ಹಾಜರಿದ್ದು ನೀವು ಶ್ರೀ ನಿಖಿಲ್ ಕೆ ರವರ ಸಲ್ಲಿಸಿದ್ದು ನಮೂನೆ 26 ಕಾಲಂ 7ರ ಬಗ್ಗೆ ನೀವು ಯಾವುದೇ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಿರುವುದಿಲ್ಲ. ಶ್ರೀ ನಿಖಿಲ್ ಕೆ ರವರ ನಾಮಪತ್ರ ಅಂಗೀಕಾರದ ನಂತರ, ಅಂದರೆ ನಾಮಪತ್ರ ಪರಿಶೀಲನಾ ಅವಧಿ ಮುಗಿದ ನಂತರ ಲಿಖಿತ ಮನವಿಯನ್ನು ಸಲ್ಲಿಸುವುದರಿಂದ ಈ ಹಂತದಲ್ಲಿ ನಿಮ್ಮ ಮನವಿಯನ್ನು ಪರಿಗಣಿಸಲು ಅವಕಾಶವಿರುವುದಿಲ್ಲ ಎಂಬ ಅಂಶವನ್ನು ತಮಗೆ ತಿಳಿಸಲಾಗಿದೆ. ದ ಟೈಮ್ ಆಫ್ ಸ್ಕ್ರೂಟಿನಿ ಇಲ್ಲ, ಸ್ಕ್ರೂಟಿನಿ ಟೈಮಲ್ಲೇ ಕೊಡೋದು. ಅಂಗೀಕಾರ ಘೋಷಣೆ ಆಗಕ್ಕೆ ಮುಂಚೆ ಕೊಟ್ರ, ಘೋಷಣೆ ಆದ್ಮೇಲೆ ಕೊಟ್ರ? ಘೋಷಣೆ ಆಗೋ ಸಮಯದಲ್ಲೇ ಕೊಟ್ಟಿದ್ದೀನಿ. ಅವರು ಅಂಗೀಕಾರ ಆಗಿರ್ಲಿಲ್ಲ, ಆ ಟೈಮಲ್ಲಿ ನಾನು ಕೊಟ್ಟಿದ್ದೀನಿ. ಇಲ್ಲ, ಎಂಡಾರ್ಸ್ಮೆಂಟ್ ಕೊಟ್ಟಿಲ್ಲ, ಬರೀ ಸೈನ್ ಮಾಡಿಕೊಟ್ಟಿದ್ದಾರೆ. ಅವರು ಅಂಗೀಕಾರ ಇದು ಮಾತಾಡ್ಬಿಡ್ತೀನಿ, ಕ್ವಶನ್ಸ್ ಆಮೇಲೆ ಹೇಳ್ಬಿಡ್ತೀನಿ ಫ್ಲೋಲಿ, ಆಮೇಲೆ ಕೇಳಿ, ತೊಂದರೆ ಡಿವಿಯೇಟ್ ಆಗಿದೆ. ಇದಾದ ನಂತರ 10:50 ನಂಗೆ ಇದೊಂದು ಲೆಟರ್ ಕೊಡ್ತಾರೆ, ರಾತ್ರಿ 10:50. ಆ ಲೆಟರ್ಗೆ ನಾನೊಂದು ರೆಸ್ಪಾನ್ಸ್ ಅಲ್ಲೇ ಕೊಡ್ತೀನಿ ಕೂತ್ಕೊಂಡು, DC ಅವ್ರ ಆಫೀಸಲ್ಲಿ ಕೂತ್ಕೊಂಡು ಒಂದು ರೆಸ್ಪಾನ್ಸ್ ಕೊಟ್ಟೆ. ಈ ರೆಸ್ಪಾನ್ಸಲ್ಲಿ ನಾನು ಹೇಳಿದೆ, ನಾನು ತುಂಬ ಶಾಕ್ ಆಯ್ತಿದ್ದು, ನಾನು ನಿಮಗೆ ಅಬ್ಜೆಕ್ಟ್ ಮಾಡಿಲ್ಲ ಅನ್ನೋದು ತುಂಬ ಶಾಕ್ ಆಗಿದೆ. ನೀವು ಏನಕ್ಕೆ ಕೊಟ್ಟಿದ್ದೀರ ಗೊತ್ತಿಲ್ಲ. ಆದ್ರಿಂದ ಈ ಕಂಪ್ಲೀಟ್ ಈ ಸ್ಕ್ರೂಟಿನಿ ಪ್ರಾಸೆಸ್ನ ಒಂದು ವಿಡಿಯೋ ಕವರೇಜ್ ಆಗುತ್ತೆ ಎಲೆಕ್ಷನ್ ಕಮಿಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ. ಅದನ್ನೊಂದು ವಿಡಿಯೋ ಫುಟೇಜ್ ಕೊಡಿ ನನಗೆ. ಮತ್ತು ಎರಡನೇದು, ನನ್ನ ಈಗ ಮನವಿ ಏನು ಕೊಟ್ಟಿದ್ದೀನಿ ಅದು ಏರ್ ಮಾಡಕ್ಕೆ ಒಂದು ಡೇಟ್ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ. ಯಾವತ್ತು 27ನೇ ತಾರೀಕು ರಾತ್ರಿ 10:50 ಕೊಟ್ಟಿದ್ದೀನಿ. ಅವ್ರು ರಿಸೀವ್ ಮಾಡಿದ್ದಾರೆ ಅದನ್ನು. ಸೊ 28ನೇ ತಾರೀಕು ಬೆಳಿಗ್ಗೆ ನನಗೆ ಫೋನ್ ಬರುತ್ತೆ RO ಆಫೀಸಿಂದ, ನೀವೊಂದು ಅರ್ಜಿ ಕೊಟ್ಟಿದ್ದೀರಾ ವಿಚಾರಣೆಗೋಸ್ಕರ, ದಯವಿಟ್ಟು ನೀವು ಬಂದು ಹಾಜರಾಗಿ ಅಂತ ಕೊಡ್ತಾರೆ. ಆ ಸಂದರ್ಭದಲ್ಲಿ ರಿಟರ್ನಿಂಗ್ ಆಫೀಸರ್ ಜನರಲ್ ಅಬ್ಸರ್ವರು ಬಂದಿದ್ದರು. ಅವರು ಸಮ್ಮುಖದಲ್ಲಿ ಒಂದು ವಿಚಾರಣೆ ಮಾಡ್ತಾರೆ. ಆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಏನು ಬಂತಂದ್ರೆ, RO ಅವ್ರು ಹೇಳಿದ್ರು, ನೀವು ಕೇಳಿರೋದಕ್ಕೆ ನೋಡಿ ಅವರು ಅಫಿಡವಿಟ್ ಕೊಟ್ಟಿದ್ದಾರೆ, ಹೊಸ ರಿವೈಸ್ ಅಫಿಡವಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನಾನು ಆಗ DC ಅವರಿಗೆ ಒಂದು ಕ್ವಶನ್ ಮಾಡಿದೆ, ಈ ರಿವೈಸ್ಡ್ ಅಫಿಡವಿಟ್ ಇವ್ರು ಕೊಟ್ಟಿದ್ರೆ ನಾನು ಅಬ್ಜೆಕ್ಷನ್ ಮಾಡಿದ ಸಮಯದಲ್ಲಿ ನೀವು ತೋರಿಸಬೇಕಾಗಿತ್ತು. ನಾನು ಅವ್ರಿಗೆ ಪಾಯಿಂಟ್ ಔಟ್ ಮಾಡಿ ತೋರಿಸಿದ್ದೀನಿ ಫೈಲಲ್ಲಿ, ಅದಿಲ್ಲ ಓಲ್ಡ್ ಅಫಿಡವಿಟ್ ಇದೆ ಅಂತ ತೋರಿಸಿದ್ದೀನಿ. ಈಗ 28ನೇ ತಾರೀಕು ಹೇಳ್ತಾರೆ ಹೊಸ ಅಫಿಡವಿಟ್ ಬಂದಿದೆ ನೋಡಿ ಅಂತ ತೋರಿಸಿದ್ರು ನಮಗೆ. ಆ ಹೊಸ ಅಫಿಡವಿಟ್ ಅಲ್ಲಿ ಏನಾಗಿದೆ, ಅದರಲ್ಲೂ ಒಂದು ಕ್ವಶನ್ ಬರುತ್ತೆ. ರಿಟರ್ನಿಂಗ್ ಆಫೀಸರ್ ಹೇಳ್ತಾರೆ, ಹೊಸ ಅಫಿಡವಿಟ್ 10 ಗಂಟೆಗೆ 27ನೇ ತಾರೀಕು ಚುನಾವಣಾ ಏಜೆಂಟ್, ಜನತಾದಳ ಚುನಾವಣಾ ಏಜೆಂಟ್ ತಂದು DC ಅವ್ರಿಗೆ ಸಲ್ಲಿಸ್ತಾರೆ. ಅದರಲ್ಲೂ ಪ್ರಾಬ್ಲಮ್ ಇರುತ್ತೆ. 10 ಗಂಟೆಗೆ ತಂದು ಕೊಡ್ತಾರೆ, ಅದರಲ್ಲೂ ಇಶ್ಯೂಸ್ ಇರುತ್ತೆ. ಅವ್ರು ಹೇಳ್ತಾರೆ ಇದೆಲ್ಲ ಕರೆಕ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ DC ಅವರು. 10:20 ವಾಪಸ್ ಅದನ್ನ ಕರೆಕ್ಟ್ ಮಾಡಿ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ಅಂಶ ನಮಗೆ ರಿಟರ್ನಿಂಗ್ ಆಫೀಸರ್ ಕೂತ್ ಹೇಳಿದ್ರು 10:20. ಈ 20 ನಿಮಿಷಕ್ಕೆ ಇವ್ರು ಹೋಗಿ ನೋಟ್ರಿ ಅಂತ ಮಾಡಿಸ್ಕೊಂಡು ಅಭ್ಯರ್ಥಿದು ಸಿಗ್ನೇಚರ್ ಬೇಕಾಗುತ್ತೆ. ಕರೆಕ್ಷನ್ಸ್ ಏನಾರಾದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ನೋಟ್ರಿ ಮುಂದೆ ಇರಬೇಕು. ಆ 20 ನಿಮಿಷದಲ್ಲಿ ಅಭ್ಯರ್ಥಿಯಲ್ಲಿ ಇದ್ರೋ ಇಲ್ವೋ ಅನ್ನೋದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ನಮ್ಗೆಲ್ಲರಿಗೂ. 27 ಇದನ್ನ ನಮ್ಗೆ ಮಾಹಿತಿ ಕೊಟ್ಟಿದ್ದೆ ರಿಟರ್ನಿಂಗ್ ಆಫೀಸರ್ ಅವರು ಕೊಟ್ಟಿದ್ದಾರೆ. ಇದು ಬಹಳ ಸಂಶಯಾಸ್ಪದವಾಗಿ ಆಗಿರುವಂತ ವಿಷಯ. ಇದು 27ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 10:20 ಆಗಿರುವಂತ ವಿಷಯ ಇದು. ಎರಡನೇದೇನೆಂದ್ರೆ 25ನೇ ತಾರೀಕು ಅವ್ರು ಏನ್ ಹಾಕಿದ್ರು ಅಫಿಡವಿಟ್, ಮತ್ತೆ 27ನೇ ತಾರೀಕು ರಿವೈಸ್ಡ್ ಅಫಿಡವಿಟ್ ಹಾಕಿದೀನಿ ಅಂತ ಏನ್ ಹೇಳ್ತಿದ್ದಾರೆ, 2 ಅಫಿಡವಿಟ್ಗೂ ಒಂದೇ ತಾರೀಕಿದೆ. 21/3/2019 ಅಂತಿದೆ. ಅಂದ್ರೆ 21ನೇ ತಾರೀಕು ಅವ್ರು ಅಫಿಡವಿಟ್ ಮಾಡಿದಾಗಲೇ ಅವ್ರಿಗೆ ಗೊತ್ತಿತ್ತಾ 25ನೇ ತಾರೀಕು ನಾವು ಸಬ್ಮಿಟ್ ಮಾಡೋದು ತಪ್ಪಾಗುತ್ತೆ, 27ನೇ ತಾರೀಕು ತಿರ್ಗಾ ಒಂದು ಅಫಿಡವಿಟ್ ಹಾಕ್ಬೇಕು, ಅದು ಅದೇ ಡೇಟ್ಗೆ ಆಗುತ್ತೆ ಅಂತ ಹೆಂಗ್ ಗೊತ್ತಾಗಿರುತ್ತೆ? ಜನರಲ್ ಆಗಿ ಏನಾಗುತ್ತೆ, ಹೊಸ ಅಫಿಡವಿಟ್ ಮಾಡಿಸ್ತಾರೆ. ಹೊಸ ಅಫಿಡವಿಟ್ ಆ ದಿವಸ ಅಫಿಡವಿಟ್ ಮಾಡಿದ ದಿವಸ ತಾರೀಕಿರುತ್ತೆ. ಇದು ಬಹಳ ಸಂಶಯಾಸ್ಪದವಾಗಿರೋದಕ್ಕೆ 21ಕ್ಕಿದೆ 2 ಅಫಿಡವಿಟ್ 21ಕ್ಕಿದೆ. ಸೊ ಇದು ನಮಗೆ ಬಹಳ 20 ನಿಮಿಷಕ್ಕೆ DC ಅವರೇ ನಮಗೆ ರಿಟರ್ನಿಂಗ್ ಆಫೀಸರ್ ಖುದ್ದಾಗಿ ನಮ್ಗೆ ಏನ್ ಹೇಳಿದ್ರು, ಈ ತರ ಇದಾಗಿದೆ ಅಂತ ನಮ್ಗೆ ಹೇಳಿದ್ರು. ನಾವ್ ಹೇಳಿದ್ವಿ, ನಾನು ಅಬ್ಜೆಕ್ಷನ್ ಮಾಡಿದಾಗ 27ನೇ ತಾರೀಕು ಆ ಸಂದರ್ಭದಲ್ಲಿ
ನೀವು ಈ ಹೊಸ ರಿವೈಸ್ ಅಫಿಡವಿಟ್ ನಮಗೆ ತೋರಿಸ್ಬಿಟ್ಟಿದ್ರೆ ನಾವು ಅಬ್ಜೆಕ್ಷನ್ನೇ ಫೈಲ್ ಮಾಡ್ತಿರ್ಲಿಲ್ಲ. ರೈಟಿಂಗಲ್ಲೂ ಕೊಡ್ತಾರೆ, ಅಲ್ಲಿಗೆ ಮುಗಿದೋಗಿರೋದು ಈ ಕತೆ. ನೀವು ಅದು ನಮ್ಗೆ ಅವಕಾಶ ಕೊಡಲಿಲ್ಲ ತೋರಿಸೋದಕ್ಕೆ. ತೋರಿಸಿದ್ರೆ ನಾನು ಅಲ್ಲಿ ಪಿನ್ ಪಾಯಿಂಟ್ ಮಾಡಿ ಹೇಳಿದ್ದೀನಿ, ಇದು ಓಲ್ಡ್ ಅಫಿಡವಿಟ್ ಹೊಸದಲ್ಲ ಅಂತ. ಸೊ ಇದು ಒಂದು ಅಂಶ. ಇದು ಬಹಳ ಮುಖ್ಯವಾದ ಅಂಶ. ಅಂದರೆ ನಾವು ಸ್ಕೂಟಿನಿ ದಿವಸ ಇದ್ದಾಗ ಅವ್ರು 10 ಗಂಟೆಗೆ ಏನು ಅಫಿಡವಿಟ್ ಹೇಳಿರೋದು ಬಂತು ಹೋಯ್ತು ಅಂತ ಅಫಿಡವಿಟ್ ಇರಲಿಲ್ಲ ಅಲ್ಲಿ. ಹಳೆ ಅಫಿಡವಿಟ್ ಏನಿದೆ ಅದೇ ಅಫಿಡವಿಟ್ ಆ ಫೈಲಲ್ಲಿ. ಇದಾದ ನಂತರ ಜನರಲ್ ಅಬ್ಸರ್ವರ್ಗೆ ನಾನೊಂದು ಪತ್ರ ಕೊಡ್ತೀನಿ, ಅಲ್ಲೇ ರಿಕ್ವೆಸ್ಟ್ ಮಾಡ್ತೀನಿ, ಇದಕ್ಕೆ ಇಂಟರ್ವ್ಯೂನಾಗಿ ನಮಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಜನರಲ್ ಅಬ್ಸರ್ವರು ಆ ಸ್ಕೂಟಿ ದಿವಸ ಕೂತಿದ್ರು ಅಲ್ಲೇ. ಅವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿ ಅವ್ರಿಗೊಂದು ಲೆಟರ್ ಕೊಡ್ತೀನಿ, ಅಕ್ನಾಲಜ್ಮೆಂಟ್ ಕೊಡ್ತಾರೆ. ನಿಮಗೆ 2 ಗಂಟೆ ಕಾಲದಲ್ಲಿ ನಾವು ನಿಮಗೆ ವಿಡಿಯೋ ಫುಟೇಜ್ನ ಕೊಡ್ತೀವಿ, ಕೂತ್ಕೊಂಡು ಎಲ್ಲ ನೋಡಿ ಇದಕ್ಕೊಂದು ತೀರ್ಮಾನಕ್ಕೆ ಬರೋಣ ಅಂತ ಹೇಳ್ತಾರೆ. ಯಾರು? ನಮ್ಮ ಜನರಲ್ ಅಬ್ಸರ್ವರು ನಂಗೊಂದು ಲೆಟರ್ ಕೊಡ್ತಾರೆ. ಆಮೇಲೆ ಒಂದು 2 ಗಂಟೆ ಕಾಲದ ನಂತರ ಒಂದು ಪ್ರೆಸ್ ಮೀಟ್ ಕರೀತಾರೆ. ರಿಟರ್ನಿಂಗ್ ಆಫೀಸರು, ಜನರಲ್ ಅಬ್ಸರ್ವರ್ಸು, ನಮ್ಮ ಕ್ಯಾಂಡಿಡೇಟ್ಸ್ಗೆಲ್ಲ ಕರೆದೊಂದು DC ಅವ್ರ ಆಫೀಸಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟಲ್ಲಿ ನಾನು ಭಾಗವಹಿಸ್ತೀನಿ. ಭಾಗವಹಿಸಿದಾಗ ಏನಕ್ಕೆ DC ಅವ್ರು ಹೇಳ್ತಾರೆ, ಈ ಥರ ನಾನು ಇದನ್ನು ಪರಿಶೀಲನೆ ಮಾಡಿ ಸರಿಗಿದೆ ಅಂತ ಹೇಳ್ತಾರೆ. ನನ್ನ ಕೇಳ್ತಾರೆ, ನಾನು DC ಅವ್ರ ಸಮ್ಮುಖದಲ್ಲಿ ಹೇಳ್ತೀನಿ, ನಾನು ಅಬ್ಜೆಕ್ಷನ್ ಮಾಡಿದ್ದೀನಿ, ಇವ್ರು ಪರಿಗಣಿಸಿರೋದು ಹಸಿಂದು ಇದು ಸರಿ ಇಲ್ಲ ಅಂತ ನಾನು ಅಲ್ಲೂ ಹೇಳ್ತೀನಿ. ಅದಾದ ನಂತರ ಈ 2 ಅವರ್ಸ್ ಆದಮೇಲೆ ತಿರ್ಗಾ ನಾನು DC ಅವರಿಗೆ ಫೋನ್ ಮುಖಾಂತರ ಮಾತಾಡ್ತೀನಿ. ಮಾತಾಡಿ, ಮೇಡಮ್ ನೀವು ನನಗೆ ವಿಡಿಯೋ ಫುಟೇಜ್ 2 ಅವರ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಕೊಟ್ಟಿಲ್ಲ, ನೀವು ಯಾವಾಗ ಕೊಡ್ತೀರಾ ಅಂತ ಹೇಳ್ತೀನಿ. 5:45 ಗಂಟೆ ಸಂಜೆ. ಆವಾಗ ಅವ್ರು ಹೇಳ್ತಾರೆ, ಇನ್ನು 2-3 ದಿವಸ ಕಾಲಾವಕಾಶ ಬೇಕು ಅಂತಾರೆ. ನಾನು ಹೇಳ್ತೀನಿ, ಅಷ್ಟು ದಿವಸ ನಂಗೆ ಕಾಯೋಕ್ಕಾಗಲ್ಲ, ದಯವಿಟ್ಟು ಇದು ಭಾಳ ಇಂಪಾರ್ಟೆಂಟ್ ವಿಷಯ ಆದ್ದರಿಂದ ನನಗೆ ತುರಂತ ಆಗಬೇಕಾಗಿದೆ, ದಯವಿಟ್ಟು ಕೊಡಿ, ನನಗೆ ಅಪಾಯಿಂಟ್ಮೆಂಟ್ ಕೊಡಿ, ನಮ್ಮ ತಮ್ಮ ಭೇಟಿ ಮಾಡ್ತೀನಿ ಅಂತೀನಿ. ಅವ್ರು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಹೋಗಿ DC ಅವ್ರನ್ನ ರಿಟರ್ನಿಂಗ್ ಆಫೀಸರ್ ಭೇಟಿ ಮಾಡಿದೆ. ಭೇಟಿ ಮಾಡದ ಸಂದರ್ಭದಲ್ಲಿ ನಾನು ಕೇಳಿ, ಯಾಕೆ 2-3 ದಿವಸ ಬೇಕಿದು ವಿಡಿಯೋಗ್ರಾಫು ಅವೆಲ್ಲ ಕೂತ್ಕೊಂಡು ಇಲ್ಲೇ ಒಂದು ಕ್ಲೋಸ್ ಚೇಂಬರ್ ನೋಡ್ಬಿಡೋಣ, ಸರಿನೋ ತಪ್ಪು ಅಂತ ಗೊತ್ತಾಗುತ್ತೆ, ನಂಗೆ ಮನವರಿಕೆ ನಾನು ಹೊರಟೋಗ್ತೀನಿ ಅಂತಲೂ ಹೇಳಿದ್ದೀನಿ ಅವ್ರಿಗೆ. ಆ ಸಂದರ್ಭದಲ್ಲಿ ನನಗೆ ಹೇಳ್ತಾರೆ, ಈ ವಿಡಿಯೋ ಎಕ್ವಿಪ್ಮೆಂಟ್ನ ಯಾವುದೋ ಮದುವೆ ಸಮಾರಂಭಕ್ಕೆ ಕಳಿಸ್ಬಿಟ್ಟಿದ್ದೀನಿ ಅಂತಾರೆ. ಇದು ಬಹಳ ಮುಖ್ಯವಾಗಿ ನೀವು ಗಮನಕ್ಕೆ ತಗೋಬೇಕಾಗಿರೋ ಒಂದು ವಿಷಯ. ಮದುವೆ ಸಮಾರಂಭಕ್ಕೆ ಇಂಥ ಒಂದು ಅತಿ ಮುಖ್ಯವಾದ ಒಂದು ನಮ್ಮ ಈ ಡೆಮೋಕ್ರೆಟಿಕ್ ಪ್ರೋಸೆಸ್ ಏನಿದೆ, ನಮ್ಮ ಚುನಾವಣೆಯ ಒಂದು ಪ್ರೋಸೆಸ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಿದ್ದ ಒಂದು ವಿಡಿಯೋ ಎಕ್ವಿಪ್ಮೆಂಟ್ನ ವಿತ್ ದ ಡೇಟಾ, ಅಂದರೆ ನೀವು ಅಲ್ಲಿ ಚಿತ್ರೀಕರಣೆ ಮಾಡಿರ್ತೀರಿ, ಆ ಒಂದು ಇಂಪಾರ್ಟೆಂಟ್ ಡೇಟಾನ 2 ದಿನಗಳು ನಾವು ಏನು ಕೇಳ್ತೀವಿ ಅಂದರೆ ಅದನ್ನು ಒಂದು ಮದುವೆಯ ಸಮಾರಂಭಕ್ಕೆ ಕಳಿಸ್ತಿದ್ದೀವಿ ಅನ್ನೋ ಒಂದು ಮಾತನ್ನ ನಮ್ಮ ಎಲೆಕ್ಷನ್ ಏಜೆಂಟ್ಗೆ ಹೇಳ್ತಾರೆ. ಇದು ಹೇಳಿದಾಗ ತುಂಬ ಶಾಕ್ ಆಯ್ತು ನನಗೆ. ನಾನು ಹೇಳಿದೆ, ಇಂಥ ಒಂದು ಇಂಪಾರ್ಟೆಂಟ್ ನಾವು ಚುನಾವಣೆ ಮಾಡ್ಬೇಕಾದ್ರೆ ನೀವು ಈ ಥರ ಒಂದು ಇದು ಗೌರ್ಮೆಂಟ್ ಇದರಲ್ಲಿದ್ದಾಗ ಮದುವೆ ಸಮಾರಂಭಕ್ಕೆ ಕಳಿಸೋ ಅಂತ